2020 ಮಾಡಲ್ ಸಿಂಗಲ್ ಓನರ್, 16 ಮಾಡಲ್ ಸಿಂಗಲ್ ಓನರ್, 43,000 ಓಡಿದೆ ಇದು. 18 ಮಾಡಲ್ ಸಿಂಗಲ್ ಓನರ್, ಟಾಪ್ ಅಂಡ್ ಎಸಿ ಮೇಡಮ್. 1,40,000ಕ್ಕೆ ಒಂದು ಬೈಕ್ ಪ್ರೈಸ್ ಅಲ್ಲಿ ನಿಮ್ಗೆ ಕಾರೇ ಕೊಡ್ತಾ ಇದಾರೆ. 1,95,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. 2.5 ಬರೀ ಕೊಡ್ತೀನಿ ಮೇಡಮ್. 2017 ಮಾಡಲ್ ಥರ್ಡ್ ಆಗಿದೆ, ಡೆಕ್ಕಾ ಅಂತ ಹೇಳ್ತಾರೆ. XUV 500 ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್ ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿದೆ ಒಂದು ವ್ಯಾಗನರ್. ಇನ್ನೂ ಒಂದ್ ಬೇಕಂದ್ರೆ LPG ಪ್ಲಸ್ ಪೆಟ್ರೋಲ್ ಅಲ್ಲಿ 4,25,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ಬರೀ 4,85,000 ಡೆಡ್ ಲೈನ್ ಮಾಡಿಸ್ಕೊಡ್ತೀನಿ ಮೇಡಮ್. ವ್ಯಾಗನರ್ VXI ಮೇಡಮ್, AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. 12 ನೋಡಿ ಎಷ್ಟು ಚೆನ್ನಾಗಿದೆ ವೆಹಿಕಲ್, 7 ಸೀಟರ್ ವೆಹಿಕಲ್ ಮೇಡಮ್. 12 ಮಾಡಲ್ ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ ಒಂದು ಕನಸಿನ ಕಾರ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಕಾರ್ಗೆ ವಿಸಿಟ್ ಮಾಡಿ. 4,85,000ಕ್ಕೆ ಈ ಒಂದು ವೆಹಿಕಲ್ ನ ಕೊಡ್ತಾ ಇದ್ದಾರೆ. ಓಕೆ, 3 ಲಕ್ಷಕ್ಕೆ ಫೈನಲ್ ಮಾಡಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ನಿಮ್ಗೆ ಸನ್ ರೂಫ್ ಮಕ್ಳಿರೋ ಮನೆಗಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಒಂದ್ ನಿಮ್ಗೆ ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ಬೇಕಂದ್ರೆ 2010 ಮಾಡಲ್ 1 ಲಕ್ಷ ಹೇಳ್ತಾರ, ಅದು ಬರೀ 1,80,000 ಕೊಟ್ಬಿಡ್ತೀನಿ ಮೇಡಮ್. 3,45,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ನಾರ್ಮಲ್ ಚಿಕ್ಕದು ಫ್ಯಾಮಿಲಿ ಅವ್ರಿಗೆ 2012 ಮಾಡಲ್ ಸಿಂಗಲ್ ಓನರ್, ಎಲ್ಲ ಪ್ಲೇಸ್. ನಮ್ ನೆಕ್ಸ್ಟ್ ಕಾರ್ಸ್ಗೆ ಬರ್ತಾ ಇದ್ರೆ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀನಿ. 7,70,000 ಹೇಳ್ತಾರೆ, ಅದು ಬರೀ 7,40,000 ಕೊಡ್ತೀನಿ ಮೇಡಮ್. 2015 ಮಾಡಲ್ ಸೆಕೆಂಡ್ ಓನರ್ VXI ಇದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಕಾರ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಯೂಸ್ಡ್ ಕಾರ್ ತಗೊಳ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಬನ್ನಿ, ಕಾರ್ಗಳನ್ನ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ದೊಡ್ಡ ವೆಹಿಕಲ್ ಇಲ್ಲಿ ನಿಂತಿದೆ ನೋಡಿ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು 2015 ಮಾಡಲ್ XUV 500 W ಟಾಪ್ ಅಂಡ್ ವೇರಿಯಂಟ್. ಇದು AC ಪೋಸ್ಟಿಂಗ್, ಪವರ್ ವಿಂಡೋ, ABS ಏರ್ಬ್ಯಾಗ್ ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ. ಇದು ಕೋಟಿಂಗ್ ಬಂದ್ಬಿಟ್ಟು 7,35,000 ಹೇಳ್ತಾರೆ, ಅದು ಬರೀ 6,95,000 ಕೊಡ್ತೀನಿ ಮೇಡಮ್. 6,95,000 ಬನ್ನಿ ಮಾತಾಡ್ರೆ ಇನ್ನೂ 5,000 ಹೆಚ್ಚು ಕಡಿಮೆ ಮೇಡಮ್. ಓಕೆ, ನೆಕ್ಸ್ಟ್ ಕಾರ್ಗೆ ವಿಸಿಟ್ ಮಾಡಿ ಇನ್ನೂ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. XUV 500 ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್ ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿದೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಕ್ಸ್ಟ್ ಕಾರ್ ಅಲ್ಲಿ ಕೊಡ್ತಾ ಇದ್ದಾರೆ. ಈ ಒಂದು ವೆಹಿಕಲ್ ಬಗ್ಗೆ ಹೇಳಿ. ಇದು ರೆನಾಲ್ಡ್ ರಾಜ್ ಡೀಸೆಲ್ ವೇರಿಯಂಟ್ ಆಗಿದೆ. 7 ಸೀಟರ್ ವೆಹಿಕಲ್. ಇದನ್ನೇ ಒಳ್ಳೆ ಮೈಲೇಜ್ ಕೂಡ ನಿಮ್ಗೆ ಡೀಸೆಲ್ ವೇರಿಯಂಟ್ ಅಲ್ಲಿ ಇದು. ಇದು 15 ಮಾಡಲ್ ಸಿಂಗಲ್ ಓನರ್. ಇದು ಕೋಟಿಂಗ್ ಬಂದ್ಬಿಟ್ಟು 4,65 ಇರ್ತಾರೆ, ಅದು ಬರೀ 4,40,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವೆಹಿಕಲ್, 7 ಸೀಟರ್ ವೆಹಿಕಲ್, ಆರಾಮ್ಸೆ ತಗೊಳ್ಬಹುದು ಈ ಪ್ರೈಸ್ ಅಲ್ಲಿ. ಇನ್ನ ಒಂದಿದು ರೆನಾಲ್ಡ್ ಕ್ವಿಡ್, ಇದು ಆಟೋಮೆಟಿಕ್ 18 ಮಾಡಲ್ ಸಿಂಗಲ್ ಓನರ್, ಟಾಪ್ ಅಂಡ್ AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ, ಮ್ಯಾಗ್ವಿಲ್ ಕೂಡ ಬರುತ್ತೆ ನಿಮ್ಗೆ. ಇದು ಕೋಟಿಂಗ್ ಬಂದ್ಬಿಟ್ಟು 3,10 ಇರ್ತಾರೆ, ಅದು 7,90,000 ಕೊಡ್ತೀನಿ ಮೇಡಮ್. 2,90,000ಕ್ಕೆ ನಿಮ್ಗೆ ಸಿಗ್ತಾ ಇದೆ ಈ ಒಂದು ವೆಹಿಕಲ್. ಸೊ ಮಿಸ್ ಮಾಡ್ಕೋಬೇಡಿ, ಬೇಗ ಬಂದು ವಿಸಿಟ್ ಮಾಡಿ. ಓಕೆ, ಶಿಫ್ಟ್ ವೆಹಿಕಲ್ ನಿಂತಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಮೇಡಮ್. ಇದು 2017 ಮಾಡಲ್ ಥರ್ಡ್ ಓನರ್ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಡೆಕ್ಕಾ ಅಂತ ಹೇಳ್ತಾರೆ ಇದಕ್ಕೆ, ಡೆಕ್ಕಾ ವೇರಿಯಂಟ್ ಇದು. ಇದು ಗಾಡಿ ತುಂಬಾ ಚೆನ್ನಾಗಿದೆ. ವೆಹಿಕಲ್ ತರ ಇದೆ ನೋಡಕ್ಕೆ ಲುಕ್. ಅದಕ್ಕೆ ಇದು ಡೆಕ್ಕಾ ವೇರಿಯಂಟ್ ಬರೋದು, ಇದಕ್ಕೆ ಸ್ಪೋರ್ಟ್ ತರ ಬರುತ್ತೆ ಇದು. ಇದು ಕೋಟಿಂಗ್ ಬಂದ್ಬಿಟ್ಟು 4,45 ಹೇಳ್ತಾರೆ, ಅದು ಬರೀ 4,25,000 ಕೊಡ್ತೀನಿ ಮೇಡಮ್. ಒಂದು WRV ಡೀಸೆಲ್ ವೇರಿಯಂಟ್, ಜಾಸ್ತಿ ಜನ ಡೀಸೆಲ್ ವೇರಿಯಂಟ್ ಕೇಳ್ತಾರೆ. WRV 18 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನಿಂತಿದೆ ನೋಡಿ. 17 ಚೇಂಜ್ ಓಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು S ವೇರಿಯಂಟ್ ಬರುತ್ತೆ ಇದು. ಇದು ಕೋಟಿಂಗ್ ಬಂದ್ಬಿಟ್ಟು 5,15 ಹೇಳ್ತಾರೆ, ಅದು ಬರೀ 4,85,000 ಡೆಡ್ ಲೈನ್ ಮಾಡಿಸ್ಕೊಡ್ತೀನಿ ಮೇಡಮ್. ಡೆಡ್ ಲೈನ್ 4,85,000ಕ್ಕೆ ಡೆಡ್ ಲೈನ್ ಮಾಡ್ತಾ ಇದ್ದಾರೆ. ಮಾಡೆಲ್ ವೆಹಿಕಲ್ ಹುಡುಕೋರ್ಗೆ 2020 ಮಾಡಲ್ ನಿಂತಿದೆ ನೋಡಿ, ಅದು ಸಿಂಗಲ್ ಓನರ್ ವೆಹಿಕಲ್. ಹೌದು ಮೇಡಮ್, 54,000 ಓಡಿದೆ. I20 ಪೆಟ್ರೋಲ್ ವೇರಿಯಂಟ್ ಇದು, ಸ್ಪೋರ್ಟ್ಸ್. ಇದು ಕೋಟಿಂಗ್ ಬಂದ್ಬಿಟ್ಟು 6,10 ಹೇಳ್ತಾರೆ, ಅದು 5,95,000 ಮಾಡಿಸ್ಕೊಡ್ತೀನಿ. 5,95,000 6,10 ಹೇಳೋದು 5,95,000 ಮಾಡಿಸ್ಕೊಡ್ತೀನಿ ಮೇಡಮ್. ಇನ್ನ ಒಂದ್ 18 ಮಾಡಲ್ ಬೇಸಿಕ್, ಇದು ಬೇಸಿಕ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 96,000 ಓಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು 5,10 ಹೇಳ್ತಾರೆ, ಅದು ಬರೀ 4,85,000 ಕೊಡ್ತೀನಿ ಮೇಡಮ್. 4,85,000ಕ್ಕೆ ಈ ಒಂದು ವೆಹಿಕಲ್ ನ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮತ್ತೊಂದು ವೆಹಿಕಲ್, ಇನ್ನ ಒಂದು ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್ ಹುಡುಕ್ತಾ ಇದೆ ನೋಡಿ. ಸಕ್ಕದಾಗಿದೆ ಕಂಡೀಷನ್ ಅಂತೂ. 16 ಮಾಡಲ್ ಕೂಡ ತುಂಬಾ ಚೆನ್ನಾಗಿದೆ. 16 ಮಾಡಲ್ ಸಿಂಗಲ್ ಓನರ್, 43,000 ಓಡಿದೆ ಇದು. 5 ಲಕ್ಷ ಹೇಳ್ತಾರೆ, ಅದು 4,85,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. 4,85,000ಕ್ಕೆ ಒಳ್ಳೆ ವೆಹಿಕಲ್ ನಿಮ್ಗೆ ಸಿಗ್ತಾ ಇದೆ. ಸ್ಪೋರ್ಟ್ಸ್ ಮೇಡಮ್ ಇದು. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್. ಸೊ ಓಮಿನಿ ಒಂದು ನಿಂತಿದೆ ನೋಡಿ, ತುಂಬಾ ಓಮಿನಿಸ್ ಇತ್ತು, ನಮ್ಮ ನೆಕ್ಸ್ಟ್ ಕಾರ್ ಅಲ್ಲಿ ಫುಲ್ ಖಾಲಿ ಆಗಿದೆ. ಈಗ ಮತ್ತೊಂದು ಸ್ಟಾಕ್ ಬಂದಿದೆ. ಹೌದು ಮೇಡಮ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು 2010 ಮಾಡಲ್ ಸೆಕೆಂಡ್ ಓನರ್, LPG ಪ್ಲಸ್ ಪೆಟ್ರೋಲ್ ಇದು. 5 ಸೀಟರ್ 2 in 1 ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು ಮೇಡಮ್, 5 ಸೀಟರ್ ಪ್ಲಸ್ LPG ಪ್ಲಸ್ ಪೆಟ್ರೋಲ್ ಬರುತ್ತೆ ಇದು. ಫ್ರೆಶ್ FC ಕೂಡ ಮಾಡಿದೀವಿ. ಇದು ಗಾಡಿ ತುಂಬಾ ಚೆನ್ನಾಗಿದೆ. 7,10,000 ಹೇಳ್ತಾರೆ, ಅದು ಬರೀ 1,95,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ಇಷ್ಟೊಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಈ ವೆಹಿಕಲ್ ಸಿಗ್ತಾ ಇದೆ. ಅದು 2 in 1 ಪೆಟ್ರೋಲ್ ಅಥವಾ LPG ನ ಯೂಸ್ ಮಾಡ್ಕೋಬಹುದು, ಎರಡರಲ್ಲೊಂದು. ಸೊ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಎಷ್ಟರ ವೆಹಿಕಲ್ ನಿಂತಿದೆ ಇಲ್ಲಿ? 2012 ಮಾಡಲ್ ಟಾಪ್ ಅಂಡ್ ವೇರಿಯಂಟ್ ಥರ್ಡ್ ಓನರ್ ಆಗಿದೆ. 7,65,000 ಹೇಳ್ತಾರೆ, ಅದು 2.5 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ಕೇವಲ 2,50,000ಕ್ಕೆ 110 PS ವೆಹಿಕಲ್ ಸಿಗ್ತಾ ಇದೆ. ಡೆಸ್ಟರ್ ಗಟ್ಟಿ ಗಾಡಿ. ಈ ವೆಹಿಕಲ್ ಬಗ್ಗೆ ಹೇಳಿ ಮೇಡಮ್. ಇದು Ertiga 7 ಸೀಟರ್ ವೆಹಿಕಲ್ ನೋಡಿ, ಎಷ್ಟು ಚೆನ್ನಾಗಿದೆ.
14 ಮಾಡಲ್ ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್ VDI ಇದು ಬಂದ್ಬಿಟ್ಟು 5.5 ಹೇಳ್ತಾರೆ, ಅದು 5,10,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ಓಕೆ, 5,10,000ಕ್ಕೆ ಈ ಒಂದು ವೆಹಿಕಲ್ ನ ಫೈನಲ್ ಮಾಡಿಸಿ ಕೊಡ್ತಾರೆ. ಹೌದು. ಸೊ ಇಲ್ಲೊಂದು ವೆಹಿಕಲ್ ನಿಂತಿದೆ ನೋಡಿ, ಎಲ್ಲೋ ಬೋರ್ಡ್ದು. ಸೊ ನೀವು ಫುಡ್ ಟ್ರಕ್ ಏನಾದ್ರು ಮಾಡ್ಕೊಳ್ತೀರಾ ಅಥವಾ ಏನಾದ್ರು ಪಾರ್ಸಲ್ ನ ಸಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಆತರ ಬಿಸ್ನೆಸ್ ಪರ್ಪಸ್ ಅಲ್ಲಿ ಇಟ್ಕೊಬಹುದು. ಸೊ ಇದು ಜಸ್ಟ್ 1,60,000ಕ್ಕೆ ಕೊಡ್ತಾ ಇದ್ದಾರೆ. ಸೊ ತಗೊಳ್ಳೋರಿದ್ರೆ ಗಂಟಿದ್ದ ಬನ್ನಿ ನೆಕ್ಸ್ಟ್ ಕಾರಿಗೆ. ಸೊ ಮಿಸ್ ಮಾಡ್ಕೋಬೇಡಿ ಮೇಡಮ್. ಇದು ಮಾಡಲ್ ಬಂದ್ಬಿಟ್ಟು 12 ಮಾಡಲ್ ಸಿಂಗಲ್ ಓನರ್ ಮೇಡಮ್. ಎಷ್ಟನೇ ಮಾಡಲ್ ಸರ್? 12 ಮಾಡಲ್ ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ 2012 ನ ಮಾಡಲ್ ಆಗಿರುತ್ತೆ ಇದು. ಸೊ ಆರಾಮ್ಸೆ ನೀವು ಫುಡ್ ಟ್ರಕ್ ನ ಮಾಡ್ಕೊಳ್ಬಹುದು, ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡು. ಅಂಡ್ ಇಲ್ಲೊಂದು ಬ್ಲಾಕ್ ಬ್ಯೂಟಿ ನಿಂತಿದೆ, ಇದ್ರ ಪ್ರೈಸ್ ನ ಕೇಳ್ಕೊಳ್ಳೋಣ ಬನ್ನಿ. ಏನ್ ಡೀಟೇಲ್ಸ್ ಹೇಳ್ಬಿಡಿ. ಇದು 2008 ಮಾಡಲ್, ಥರ್ಡ್ ಓನರ್ ಆಗಿದೆ, LPG ಪ್ಲಸ್ ಪೆಟ್ರೋಲ್ ಮೇಡಮ್. ಇದು ಇದು 2-in-1 ವೆಹಿಕಲ್ ಬ್ಲಾಕ್ ಬ್ಯೂಟಿ. ಓಕೆ, ಇದು ಕೋಟಿಂಗ್ ಬಂದ್ಬಿಟ್ಟು 1.75 ಹೇಳ್ತಾರೆ, ಅದು 1.5 ಲಕ್ಷ ಕೊಟ್ಬಿಡ್ತೀನಿ ಸರ್ ಮೇಡಮ್. ಫೈನಲ್ 1 ಲಕ್ಷಕ್ಕೆಲ್ಲ ಕೊಟ್ಬಿಡ್ತಾ ಇದಾರೆ ಸ್ಯಾಂಟ್ರೋ ವೆಹಿಕಲ್ ನ. ಹೌದು ಮೇಡಮ್. ಆಲ್ಟೋ ವೆಹಿಕಲ್ ಎಲ್ಲಿ ನಿಂತಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಮೇಡಮ್. 2008 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ. AC ಬರುತ್ತೆ ನಿಮ್ಗೆ, 2 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 1.55 ಹೇಳ್ತಾರೆ, ಅದು 1,40,000 ಕೊಡ್ತೀನಿ ಮೇಡಮ್. 1,40,000ಕ್ಕೆ ಒಂದು ಬೈಕ್ ಪ್ರೈಸ್ ಅಲ್ಲಿ ನಿಮ್ಗೆ ಕಾರೇ ಕೊಡ್ತಾ ಇದಾರೆ. ನೀವು ಆರಾಮ್ಸೆ ಒಂದು ಫ್ಯಾಮಿಲಿ ಒಟ್ಟಿಗೆ ಹೋಗ್ಬೋದು. ಅಂಡ್ ಈ ವೆಹಿಕಲ್ ಬಗ್ಗೆ ಹೇಳಿ ಮೇಡಮ್. ವ್ಯಾಗನರ್ VXI ಮೇಡಮ್, AC ಪೋಸ್ಟಿಂಗ್ 4 ಪವರ್ ವಿಂಡೋ ಬರುತ್ತೆ, 12 ಮಾಡಲ್, ಓನರ್ ಮಾತ್ರ 4th ಆಗಿದೆ. 1,85,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್? ಹೌದು ಮೇಡಮ್, ಚೆನ್ನಾಗಿದೆ, ಸಣ್ಣ ಪುಟ್ಟ ಬಾಡಿ ಲೈನ್ ವರ್ಕ್ ಇದೆ, ಮಾಡಿಸ್ಕೊಂಡ್ರೆ ಒಳ್ಳೆ ಪ್ರೈಸ್ ಮೇಡಮ್. ಅದು ಓಕೆ. i10 ವೆಹಿಕಲ್ ನಿಂತಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಮೇಡಮ್. ಇದು ಆಟೋಮೆಟಿಕ್ ಮೇಡಮ್, 12 ಮಾಡಲ್ ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟಿಂಗ್ 4 ಪವರ್ ವಿಂಡೋ ಬರುತ್ತೆ. ನಂಬರ್ ಕೂಡ ನೋಡಿ ಹೆಂಗಿದೆ ಅಂತ, 110 ನಂಬರ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಸೂಪರ್ ನಂಬರ್ ಇದೆ ನೋಡಿ, 110. ಓಕೆ ಮೇಡಮ್. ಇದು ಕೋಟಿಂಗ್ ಬಂದ್ಬಿಟ್ಟು 3.10 ಹೇಳ್ತಾರೆ, ಅದು 7,95,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. 2,95,000ಕ್ಕೆ ಫೈನಲ್ ಮಾಡಿಸ್ಕೊಡ್ತಾರೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ವೆಹಿಕಲ್ ಇದು. ನಿಮ್ಗೆ ಸನ್ರೂಫ್ ಇತ್ತು, ಸನ್ರೂಫ್ ಬೇಕಂದ್ರೆ 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಓಕೆ, ಟಾಪ್ ಎಂಡ್ ವೆಹಿಕಲ್ ಇದು. 3,10,000 ಹೇಳ್ತಾರೆ, ಅದು ಒಂದು 3 ಲಕ್ಷಕ್ಕೆ ಫೈನಲ್ ಮಾಡಿಸ್ಕೊಡೋಣ ಮೇಡಮ್. ಓಕೆ, 3 ಲಕ್ಷಕ್ಕೆ ಫೈನಲ್ ಮಾಡಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ನಿಮ್ಗೆ ಸನ್ ರೂಫ್ ಮಕ್ಳಿರೋ ಮನೆಗಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಎಲ್ರಿಗೂ ಸನ್ ರೂಫ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಲಕ್ಸುರಿಯಸ್ ಕಾರ್ಗಳಲ್ಲಿ ನೀವು ನೋಡಿರ್ಬೋದು. ಸೊ i10 ಅಲ್ಲೂ ಕೂಡ ನಿಮ್ಗೆ ಸನ್ ರೂಫ್ ಇದೆ. ಸೊ ಆರಾಮ್ಸೆ ತಗೋಬಹುದು 3 ಲಕ್ಷಕ್ಕೆ ಈ ಒಂದು ವೆಹಿಕಲ್ ನ. ಅಂಡ್ ಒನ್ ಮೋರ್ ವೆಹಿಕಲ್ ಇಲ್ಲಿ ನಿಂತಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಮೇಡಮ್. ಇದು 2010 ಮಾಡಲ್, ಸಿಂಗಲ್ ಓನರ್, ಬರೀ 33,000 ಓಡಿದೆ. ಇದನ್ನು ಆಟೋಮೆಟಿಕ್ ವಿತ್ ಸನ್ ರೂಫ್ ಬರುತ್ತೆ, ಟಾಪ್ ಎಂಡ್ ವೇರಿಯಂಟ್. ಇದನ್ನೇ AC ಪೋಸ್ಟರಿಂಗ್ 4 ಪೂರ್ಣ ಎಲ್ಲ ಫೀಚರ್ಸ್ ಬರುತ್ತೆ, ABS ಏರ್ಬ್ಯಾಗ್ ಎಲ್ಲ ಬರುತ್ತೆ, ಟಾಪ್ ಎಂಡ್ ವೆಹಿಕಲ್. ಇದು ಕೋಟಿಂಗ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಾರೆ, ಅದು ಒಂದು 7,90,000 ಕೊಡ್ಬಿಡ್ತೀನಿ ಮೇಡಮ್. 2,90,000ಕ್ಕೆ ಕೊಡ್ತಾ ಇದ್ದಾರೆ. ಇನ್ನ ಒಂದ್ ನಿಮ್ಗೆ ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ಬೇಕಂದ್ರೆ 2010 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ FC ಆಗಿದೆ, ಬರೀ 7,45,000 ಕೊಡ್ತೀನಿ ಮೇಡಮ್. 2,45,000ಕ್ಕೆ. ಹಾಗೆ ನೀವು ಟೈರ್ ಕಂಡೀಷನ್ ನೋಡಬಹುದು, 80 to 90% ಇದೆ. XX4 ಮೇಡಮ್, ಆನೆ ಮೇಡಮ್. ಇದು ಆನೆ 2011 ಮಾಡಲ್, ಥರ್ಡ್ ಓನರ್, 95,000 ಓಡಿದೆ. ZXi ಫುಲ್ಲಿ ಟಾಪ್ ಎಂಡ್ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ. 7 ಲಕ್ಷ ಹೇಳ್ತಾರೆ, ಅದು ಬರೀ 1,80,000 ಕೊಟ್ಬಿಡ್ತೀನಿ ಮೇಡಮ್. ಡೀಸೆಲ್ ವೇರಿಯಂಟ್ ಶಿಫ್ಟ್ ಬೇಕಂದ್ರೆ 2011 ಮಾಡಲ್, ಥರ್ಡ್ ಓನರ್, ZDI ಫುಲ್ ಟಾಪ್ ಎಂಡ್ ಗಾಡಿ, ಲೋಡೆಡ್ ಗಾಡಿ. ಇದನ್ನೇ ಇದು 3.5 ಹೇಳ್ತಾರೆ, ಅದು ನಿಮ್ಗೆ 3,45,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ಇನ್ನ ಒಂದು ನಿಮ್ಗೆ ಈಕೋ ಬೇಕಂದ್ರೆ ಚಿಕ್ಕದು ವೆಹಿಕಲ್, 5 ಸೀಟರ್ ನಾರ್ಮಲ್ ಚಿಕ್ಕದು ಫ್ಯಾಮಿಲಿ ಅವ್ರಿಗೆ, 2012 ಮಾಡಲ್, ಸಿಂಗಲ್ ಓನರ್, ಎಲ್ಲ ಪ್ಲೇಸ್. ಇದು 12 ಮಾಡಲ್ ಸಿಂಗಲ್ ಓನರ್. ಇದು ಕೋಟಿಂಗ್ ಬಂದ್ಬಿಟ್ಟು 7 ಲಕ್ಷ ಹೇಳ್ತಾ ಇರೋದು, 1,95,000 ಕೊಡ್ತೀನಿ ಮೇಡಮ್. 13 ಮಾಡಲ್ ಸಿಂಗಲ್ ಓನರ್, ಎರೋ ಪ್ಲಸ್. ಇದನ್ನೇ 7,15,000 ಹೇಳ್ತಾ ಇರೋದು, 7,05,000 ಕೊಡ್ತೀನಿ ಮೇಡಮ್. 2,05,000ಕ್ಕೆ ಈ ಒಂದು ವೆಹಿಕಲ್ ನ ಕೊಡ್ತಾ ಇದ್ದಾರೆ. ಇದು 2012 ಮಾಡಲ್, ಥರ್ಡ್ ಓನರ್ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟಿಂಗ್ ಪವರ್ ವಿಂಡೋ ಬರುತ್ತೆ. ಇದಕ್ಕೆ ನಿಮ್ಗೆ 7,10,000 ಹೇಳ್ತಾ ಇರೋದು, ಬರೀ 1,95,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. 1,95,000ಕ್ಕೆ ಈ ಒಂದು ವೆಹಿಕಲ್ i10 ನ ಕೊಡ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ವ್ಯಾಗನರ್ ಇದೆ. ಹೌದು ಮೇಡಮ್, 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ ಮೇಡಮ್. 7,30,000 ಕೊಡ್ತೀನಿ ಮೇಡಮ್ ಫೈನಲ್. 2,30,000 ರೂಪಾಯಿಗೆ ನಿಮ್ಗೆ ಒಂದು ಬೆಸ್ಟ್ ವ್ಯಾಗನರ್ ಸಿಗ್ತಾ ಇದೆ. ನಮ್ ನೆಕ್ಸ್ಟ್ ಕಾರ್ಸ್ಗೆ ಬರ್ತಾ ಇದ್ರೆ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀನಿ, ಪ್ರೈಸ್ ನ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ನೀವು ನೆಕ್ಸ್ಟ್ ಕಾರ್ಸ್ ವಿಸಿಟ್ ಮಾಡಬೇಕು ಮೇಡಮ್. ಹೌದು, ಖಂಡಿತವಾಗಿಯೂ ನಮ್ಮ ವೀಕ್ಷಕರು ವಿಸಿಟ್ ಮಾಡ್ತಾರೆ ನೆಕ್ಸ್ಟ್ ಕಾರ್ಗೆ. ಹಾಗೇನೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಇನ್ನು ಒಳ್ಳೆ ಪ್ರೈಸ್ ಮಾಡಿಸ್ಕೊಡೋಣ ಮೇಡಮ್. ಪ್ರೈಸ್ ಅಲ್ಲಿ ಕೊಡ್ತಾರೆ, ಹಾಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಅಂಡ್ ಈ ವೆಹಿಕಲ್ ಬಗ್ಗೆ ಹೇಳಿ ಮೇಡಮ್. ಇದು ರಿಡ್ಸ್ ಪೆಟ್ರೋಲ್ ವೇರಿಯಂಟ್, VXi. ಇದು 11 ಮಾಡಲ್, ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟಿಂಗ್ ಪವರ್ ವಿಂಡೋ ಬರುತ್ತೆ. 7,70,000 ಹೇಳ್ತಾರೆ, ಅದು ಬರೀ 7,40,000 ಕೊಡ್ತೀನಿ ಮೇಡಮ್. ಒಂದ್ ಬೇಕಂದ್ರೆ LPG ಪ್ಲಸ್ ಪೆಟ್ರೋಲ್ ಅಲ್ಲಿ 11 ಮಾಡಲ್, ಸಿಂಗಲ್ ಓನರ್, ಬೆಸ್ಟ್ ವೆಹಿಕಲ್. 2-in-1 ಗಾಡಿಗಳು ಆಕ್ಚುಲಿ ಕಡಿಮೆ ಸಿಗೋದು, ಮಾರೋದು ಕೂಡ. ಸೊ ಎಲ್ಲ ಬೆನಿಫಿಟ್ಗಳು ಸಿಗುತ್ತೆ, ಒಂದಿಲ್ಲ ಅಂದ್ರೆ ಮತ್ತೊಂದನ್ನ ಹಾಕೊಂಡು ಓಡಿಸಬಹುದು. ಅಂಡ್ ಇದ್ರ ಡೀಟೇಲ್ಸ್ ಹೇಳಿ ಮೇಡಮ್. 11 ಮಾಡಲ್, ಸಿಂಗಲ್ ಓನರ್, LPG ಪ್ಲಸ್ ಪೆಟ್ರೋಲ್. ಇದು AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್,
ಎಲ್ಲ ಬರುತ್ತೆ, ಫೀಚರ್ಸ್ ಎಲ್ಲ ಇದೆ. ಕಸ್ಟಮರ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. 7,55,000 ಹೇಳ್ತಾರೆ, ಅದು 7,45,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ಹಾಗೇನೆ ನೀವು ನಂಬರ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. 2, 3 and 4, 5. ಸೊ ಸಕ್ಕತ್ತಾಗಿರೋ ನಂಬರ್ ಕೂಡ ಇದೆ. ಸೊ ಈ ಒಂದು i10 ಬಗ್ಗೆ ಹೇಳಿ ಮೇಡಮ್. ಇದು 2015 ಮಾಡಲ್, ಸೆಕೆಂಡ್ ಓನರ್, AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 67,000 ನೋಡಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 7,95,000 ಹೇಳ್ತಾರೆ, ಅದು 7,75,000 ಕೊಡ್ಬಿಡೋಣ ಮೇಡಮ್. 2,75,000ಕ್ಕೆ ಕೊಡ್ತಾ ಇದ್ದಾರೆ ಈ ಒಂದು i10 ವೆಹಿಕಲ್ ನ. ಸೊ ಚೆನ್ನಾಗಿದೆ ನೋಡಿ. ಸೆಕೆಂಡ್ಸ್ ಯೂಸರ್ ಕಾರ್ ಹುಡುಕ್ತಾ ಇದ್ರೆ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಕ್ಸ್ಟ್ ಕಾರ್ ಅಲ್ಲಿ ಸಿಗ್ತಾ ಇದೆ. ಅಂಡ್ ಈ ವೆಹಿಕಲ್ ಬಗ್ಗೆ ಹೇಳಿ ಮೇಡಮ್. ಸೆಲೆರಿಯೋ 2015 ಮಾಡಲ್, ಸೆಕೆಂಡ್ ಓನರ್, VX ಇದನ್ನೇ. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. 3,20 ಹೇಳ್ತಾರೆ, ಅದು 7,95,000 ಕೊಡ್ಬಿಡೋಣ ಮೇಡಮ್. ಓಕೆ. ಡೀಸೆಲ್ ಗಾಡಿಯಲ್ಲಿ ನಿಮಗೆ ಫಾರ್ಟ್ ಫಿಗೋ ಬೇಕಂದ್ರೆ 2012 ಮಾಡಲ್, ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ ಮೇಡಮ್. ಬರೀ 1,70,000 ಕೊಡ್ಬಿಡ್ತೀನಿ ಮೇಡಮ್. ಬರೀ 1,75,000 ಡೀಸೆಲ್ ವೇರಿಯಂಟ್ ಮೇಡಮ್. 20+ ಬರುತ್ತೆ ಮೈಲೇಜ್. ಸೊ ಮೈಲೇಜ್ ಗಾಡಿ ಹುಡುಕೋರ್ಗೆ ನೋಡಿ ಒಂದು ಒಳ್ಳೆ ಆಪ್ಷನ್ ಫೋರ್ಡ್. ಅಂಡ್ ಒಂದ್ಸರ್ತಿ ವಿಸಿಟ್ ಮಾಡೋದಕ್ಕೆ ಯಾವುದೇ ಒಂದು ಮನಿ ಕೊಡ್ಬೇಕಂತಿಲ್ಲ. ಸೊ ನಿಮ್ಮ ಒಂದು ಕನಸಿನ ಕಾರ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಕಾರ್ಗೆ ವಿಸಿಟ್ ಮಾಡಿ ಮೇಡಮ್. ಇದು i20 ಸ್ಪೋರ್ಟ್ಸ್ ಮೇಡಮ್. 2014 ಮಾಡಲ್, 4th ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬಜಾರಲ್ಲಿ ನಿಮಗೆ 3 ಲಕ್ಷ ಮೇಲೆ ಇಡ್ತಾರೆ. ಬರೀ ಓನರ್ ಜಾಸ್ತಿ ಆಗಿದ್ರೆ ಅಂದ್ರೆ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀನಿ ಮೇಡಮ್. 2.5 ಬರೀ ಕೊಡ್ತೀನಿ ಮೇಡಮ್. i20 2.5ಗೆ i20 ವೆಹಿಕಲ್ ನ ಕೊಡ್ತಾ ಇದ್ದಾರೆ ಮೇಡಮ್. ಇದು ಶಿಫ್ಟ್ VX ಇದು. AC ಪೋಸ್ಟರಿಂಗ್ ಪವರ್ ವಿಂಡೋ ಬರುತ್ತೆ. 15 ಮಾಡಲ್, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. 93,000 ಓಡಿದೆ. ಬರೀ 4,00,000 ಲಕ್ಷ ಇಡ್ತಾರೆ, ಅದು 4,25,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ಜೆನ್ನಿ ಸ್ಟೀಲೋ ಮೇಡಮ್. ಇದು 10 ಮಾಡಲ್, 3rd ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 1,85,000 ಕೊಡ್ಬಿಡ್ತೀನಿ ಮೇಡಮ್. 1,85,000 ಕೊಡ್ತಿದ್ದೆ. 1,80,000 ಕೊಡೋಣ ಬನ್ನಿ ಮೇಡಮ್. ವಿಸಿಟ್ ಮಾಡಿ ಕಸ್ಟಮರ್. ZXi ಟಾಪ್ ಎಂಡ್ ವೇರಿಯಂಟ್, 11 ಮಾಡಲ್, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. ಫುಲ್ಲಿ ಲೋಡೆಡ್ ಗಾಡಿ, ಟಾಪ್ ಎಂಡ್ ಗಾಡಿ. ಇದು ಕೋಟಿಂಗ್ ಬಂದ್ಬಿಟ್ಟು 285 ಇರ್ತಾರೆ, ಅದು 7,75,000 ಕೊಡ್ಬಿಡ್ತೀನಿ ಮೇಡಮ್. ಸೊ 2,75,000ಕ್ಕೆ ಒಂದು ಶಿಫ್ಟ್ ವೆಹಿಕಲ್ ಸಿಗ್ತಾ ಇದೆ ನಿಮಗೆ. ಇದೇ ಅದು ಮತ್ತೊಂದು ಡೀಸೆಲ್ ವೆಹಿಕಲ್ ನಿಂತಿದೆ. ಹೌದು ಮೇಡಮ್. 16 ಮಾಡಲ್ ಮೇಡಮ್. ಗಾಡಿ ತುಂಬಾ ಚೆನ್ನಾಗಿದೆ. ಶಿಫ್ಟ್ ಡಿಸೈರ್ ಇದು, VDI ಇದು. ನಿಮ್ಗೆ ಪ್ರೈಸ್ ಬೇಕಂದ್ರೆ ಸ್ಕ್ರೀನ್ ಅಲ್ಲಿ ನಂಬರ್ ಹಾಕ್ತೀನಿ, ಅದಕ್ಕೆ ಕಾಲ್ ಮಾಡಿ ಒಳ್ಳೆ ಪ್ರೈಸ್ ಮಾಡಿಸ್ಕೊಡೋಣ ಮೇಡಮ್. ಇವಾಗ ಜಸ್ಟ್ ಬಂದಿರೋದು ಶೋರೂಮ್ ಇಂದ. ಇದಾವುದು ಇನ್ನೊಂದು ವ್ಯಾಗನರ್ ಇದೆ ಮೇಡಮ್. 2011 ಮಾಡಲ್ ಮೇಡಮ್. AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 7,35,000 ಹೇಳ್ತಾರೆ, ಅದು ಬರೀ 7,15,000 ಫೈನಲ್ ಮಾಡಿಸ್ಕೊಡ್ತೀನಿ ಮೇಡಮ್. ಓಕೆ. ಪೆಟ್ರೋಲ್ ಡೀಸೆಲ್ ಆಯ್ತು. ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ನಿಂತಿದೆ. ಇದ್ರ ಬಗ್ಗೆ ಕ್ವಿಕ್ ಆಗಿ ಒಂದು ಡೀಟೇಲ್ಸ್ ಹೇಳ್ಬಿಡಿ ಮೇಡಮ್. 15 ಮಾಡಲ್, ಸಿಂಗಲ್ ಓನರ್ ಇರೋದು, 3 ವೆಹಿಕಲ್. ಓಕೆ. ಇದು 95,000 ಕೊಡ್ತೀನಿ. ಇದು 85,000ಗೆ, ಅದು 85,000 ಮೇಡಮ್. ಸೊ ಈ 2 ವೆಹಿಕಲ್ ನ ನಿಮ್ಗೆ 85,000 ಕೊಡ್ತಾ ಇದ್ದಾರೆ. ಯಾವ್ದು ಬೇಕಾದ್ರೂ ತಗೊಳ್ಳೋದು. 85,000. ಆ ಕಡೆ ಇರುವಂತಹ ವೆಹಿಕಲ್ ನ 95,000ಕ್ಕೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಸ್ ವಿಸಿಟ್ ಮಾಡಿದ್ರೆ ಇನ್ನೂ 5,000 ಹೆಚ್ಚೆ ಕಡಿಮೆ ಮೇಡಮ್. ಸೊ ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ತಾರೆ. ಸೊ ಬನ್ನಿ ವಿಸಿಟ್ ಮಾಡಿ. ಹಾಗೇನೆ ಎಲೆಕ್ಟ್ರಿಕ್ ವೆಹಿಕಲ್ ನ ಹುಡುಕ್ತಾ ಇದ್ರೆ ಖಂಡಿತ ನೆಕ್ಸ್ಟ್ ಕಾರ್ಗೆ ವಿಸಿಟ್ ಮಾಡಿ. ವಿಡಿಯೋ ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವೇನಾದ್ರೂ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಮಾಡುವಂತಹ ಎಲ್ಲಾ ವಿಡಿಯೋ ನಿಮ್ಗೆ ಎಲ್ಲರಿಗಿಂತ ಮುಂಚೆ ನಿಮ್ಗೆ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಸಿಟ್ ಮಾಡಿ ನೆಕ್ಸ್ಟ್ ಕಾರ್ಗೆ.